ಹೇ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾನು ಬೇಗನೆ ಎದ್ದು ನೋಡಿದರೆ ನಮ್ಮ ತಮ್ಮ ತಂಗಿ ಇನ್ನೂ ಮಲಗಿದ್ರು. ನಮ್ಮ ಅಮ್ಮ ಮಾತ್ರ ಒಬ್ಬರೇ ಕಿಚನಲ್ಲಿ ರೊಟ್ಟಿ ಮಾಡ್ತಿದ್ರು. ಸೊ ನಾನು ಎದ್ದ ತಕ್ಷಣ ಬ್ರಷ್ ಮಾಡಿಕೊಂಡು ಫ್ರೆಶ್ ಆಗಿ ಬಂದೆ. ಆಮೇಲೆ ಮಮ್ಮಿ ಏನು ಹೇಳಿದ್ರು ಗೊತ್ತಾ, ಇವತ್ತು ಗುಗ್ರಿ ಇದೆ, ಸೊ ಕಡಲೆಬೇಳೆ ಕ್ಲೀನ್ ಮಾಡಂತ ಅಮ್ಮ ಹೇಳಿದರು. ಸೊ ನಾನು ಸಹ ಕಡಲೆಬೇಳೆ ಕ್ಲೀನ್ ಮಾಡೋಕ್ಕೆ ಹೋಗಿದೆ. ಸೊ ನಾವು ಎಷ್ಟೇ ಓದಿದ್ರು ಹೆಣ್ಮಕ್ಳು ಅಂದರೆ ಮನೆ ಕೆಲಸ ಮಾಡಲೇಬೇಕು, ಇದು ನಮಗೆ ಬಿಟ್ಟಿದ್ದಲ್ಲ ಗೈಸ್. ನೋಡಿ, ಅಮ್ಮ ರೊಟ್ಟಿ ಮಾಡ್ತಿದ್ರು, ಕಡಲೆಬೇಳೆ ನೆನೆ ಇಟ್ಟು ಇದನ್ನು ನೋಡ್ಕೊ ಅಮ್ಮ ಅಂತ ನಾನು ಹಾಲ್ಗೆ ಬಂದೆ. ಹಾಲ್ಗೆ ಬಂದು ನೋಡಿದರೆ ನಮ್ಮ ತಮ್ಮ ನನ್ನ ಹ್ಯಾಂಡ್ ಬ್ಯಾಗ್ ತೊಗೊಂಡು ಏನೇನೋ ಹುಡುಕ್ತಾ ಇದ್ದಾನೆ. ನಾನು ಕೂಡ ಏನಪ್ಪ ಏನು ಹುಡುಕ್ತಾ ಇದೆಯಾ ಅಂತ ಕ್ಯಾಮ್ರಾ ಹಿಡ್ಕೊಂಡು ನೋಡ್ತಾ ಇದ್ದೆ. ಆ್ಯಕ್ಚುಲಿ ಗೈಸ್, ನನ್ನ ಫೋನಲ್ಲಿ ಫೋನ್ಪೇ ಇರೋದ್ರಿಂದ ನಾನು ನಾರ್ಮಲಾಗಿ ಕ್ಯಾಶ್ ಎಲ್ಲೂ ಬ್ಯಾಗ್ನಲ್ಲಿ ಸಹ ಇಡ್ತಿಲ್ಲ. ಬಟ್ ನನ್ನ ಸಿಬ್ಲಿಂಗ್ಸ್ ನನ್ನ ಬ್ಯಾಗ್ ಅಂದರೆ ಏನಾದರೂ ಟ್ರೇಸರ್ ಸಿಗುತ್ತೆ ಅಂತ ಅನ್ನೋ ಥರ ಹುಡುಕ್ತಾ ಇರ್ತಾರೆ ನನ್ನ ಸಿಬ್ಲಿಂಗ್ಸ್. ಆ್ಯಕ್ಚುಲಿ ನನ್ನ ಬ್ಯಾಗ್ ಅಂದರೆ ಅವ್ರಿಗೆ ತುಂಬ ಇಷ್ಟ. ಸೊ ನನ್ನ ಬ್ಯಾಗ್ನಲ್ಲಿ ನೋಡ್ತಿದ್ದಾನೆ, ಬ್ಯಾಗ್ನಲ್ಲಿ ಏನೇನು ಸಿಗುತ್ತೆ ಅಂತ ನೋಡ್ತಿದ್ದಾನೆ. ನೋಡಿ, ನನ್ನ ಸ್ಪೆಕ್ಟ್ ಬಾಕ್ಸ್ ಸಹ ಬಿಡ್ತಿಲ್ಲ ಅವನು, ತೆಗೆದು ನೋಡ್ತಿದ್ದಾನೆ ಗೈಸ್. ಆ್ಯಂಡ್ ನೆಕ್ಸ್ಟ್ ನನ್ನ ಕ್ಲಿಪ್ಸು ಆ್ಯಂಡ್ ನನ್ನ ನೇಲ್ ಪಾಲಿಶು ಆ್ಯಂಡ್ ನನ್ನ ಸೋಪು ಅದನ್ನು ಸಹ ನೋಡಿಬಿಟ್ಟು ಏನಿಲ್ಲ ಇದರಲ್ಲಿ ಅಮೌಂಟ್ ಇಲ್ಲ ಅಂತ ಇಟ್ಟು ಇನ್ನೊಂದು ಜಿಪ್ ಓಪನ್ ಮಾಡ್ತಾನೆ. ಸೊ ಆ ಜಿಪ್ಪಲ್ಲಿ ಅವನಿಗೆ ಒಂದು ಮಾಸ್ಕ್ ಸಿಗುತ್ತೆ ಗೈಸ್. ಆ ಮಾಸ್ಕ್ ಎತ್ತಿ ಬಿಸಾಕ್ತಾನೆ ಗೈಸ್. ಅದಾದ ತಕ್ಷಣ ಆ ಜಿಪ್ಪನ್ನು ಬಿಟ್ಟು ಮತ್ತೊಂದು ಜಿಪ್ಗೆ ನೋಡ್ತಾನೆ. ಅದು ನನ್ನ ಕೀ. ಆ್ಯಕ್ಚುಲಿ ನಾನು ಬಜರಂಗಿ ಫ್ಯಾನು. ಸೊ ನಾನು ಹಾಸ್ಟೆಲಲ್ಲಿರೋದ್ರಿಂದ ಹಾಸ್ಟೆಲಲ್ಲಿ ಲಾಕರ್ಗೆ ಕೀ ಹಾಕ್ಕೊಂಡು ತೊಗೊಂಡು ಬಂದಿರೋದು. ಆ್ಯಂಡ್ ಈ ಜಿಪ್ ಓಪನ್ ಮಾಡ್ತಿದ್ದಾನೆ. ಈ ಜಿಪ್ಪಲ್ಲೂ ಏನೂ ಸಿಗಲ್ಲ ಆ್ಯಕ್ಚುಲಿ ಅವನಿಗೆ. ಒಂದು ಕರ್ಚೀಪ್ ಇರುತ್ತೆ ಆ್ಯಂಡ್ ನನ್ನ ಕಾಜಲ್ಲು, ಲಾಸ್ಟಲ್ಲಿ ಲಿಪ್ ಬಾಮ್ ಸಿಗುತ್ತೆ. ಲಾಸ್ಟಲ್ಲಿ ಅವನಿಗೆ ಲಿಪ್ ಬಾಮ್ ಸಿಗುತ್ತೆ. ಸೊ ಏನೂ ಇಲ್ಲ ಅಂತ ಹೇಳಿ ಬ್ಯಾಗನ್ನ ಹಂಗೆ ಬಿಸಾಕ್ತಾನೆ. ನೋಡಿ, ಏನೂ ಇಲ್ಲ ಇವಳಲ್ಲಿ ಅಂತೇಳಿ ಬಿಸಾಕ್ದ. ಸೊ ನೆಕ್ಸ್ಟು ನಮ್ಮ ತಂಗಿ ನನ್ನ ಬ್ಯಾಗ್ ತೊಗೊಂಡು ಅವಳು ಕೂಡ ನನ್ನ ಬ್ಯಾಗ್ನ ಸರ್ಚ್ ಮಾಡ್ತಿದ್ಲು. ಸೊ ನನ್ನ ಹ್ಯಾಂಡ್ ಬ್ಯಾಗ್ ಸರ್ಚ್ ಮಾಡೋಕ್ಕೆ ನನ್ನ ಸಿಬ್ಲಿಂಗ್ಸ್ ಎಕ್ಸ್ಪರ್ಟ್ ಅಂತಲೇ ನಾನು ಹೇಳ್ತೀನಿ. ಸೊ ಸ್ಟಾರ್ಟ್ ಮಾಡಿದ್ಲು ನೋಡಿ ಗೈಸ್ ಸರ್ಚ್ ಮಾಡೋಕ್ಕೆ. ಸೊ ಇವಳು ನನ್ನ ತಮ್ಮನ ಥರ ಎಲ್ಲನೂ ನೋಡಿ ಬಿಸಾಕ್ತಿಲ್ಲ, ಜಸ್ಟ್ ಅಲ್ಲೇ ನೋಡಿ ಅಲ್ಲೇ ಇಡ್ತಿದ್ದಾಳೆ. ಸೊ ಅವಳಿಗೆ ನನ್ನ ಕರ್ಚೀಫ್ ಸಿಗುತ್ತೆ. ಸೊ ಇವಾಗ ಕರ್ಚೀಫ್ ತೆಗಿತಾಳೆ ನೋಡಿ ಗೈಸ್. ಕರ್ಚೀಫ್ ಸಹ ಬಿಡ್ತಿಲ್ಲ, ಕರ್ಚೀಫ್ನೂ ನೋಡ್ತಿದ್ದಾಳೆ. ಆ್ಯಂಡ್ ಕರ್ಚೀಫ್ ನೋಡಿ ನಮ್ಮ ಅಮ್ಮಗೆ ಹೇಳ್ತಾಳೆ, ಅಮ್ಮ ಇವಳು ಬ್ಯಾಗಲ್ಲಿ ನೇಲ್ ಪಾಲಿಶು, ಸೋಪು, ಲಿಪ್ ಬಾಮ್ ಎಲ್ಲ ಇಡ್ತಿದ್ದಾಳೆ ಅಂತ ಕಂಪ್ಲೇಂಟ್ ಮಾಡಿದ್ಲು. ಸೊ ಕಂಪ್ಲೇಂಟ್ ಮಾಡಿ ಅವಳಿಗೂ ಏನೂ ಸಿಗದೆ ಇರೋ ರೀಸನ್ನು. ಸೊ ಅವಳು ಸಹ ಬ್ಯಾಗನ್ನೇ ಹೇಗೆ ಬಿಸಾಕ್ತಾಳೆ ನೋಡಿ ಗೈಸ್. ಬೇಜಾರದಿಂದ, ಅವಳಿಗೆ ಬೇಜಾರಾಯಿತು ಏನೂ ಸಿಕ್ಕಿಲ್ಲ ಅಂತ ನೋಡಿ. ಆದ ನಂತರ ನಾನು ನಮ್ಮಮ್ಮ ತಮ್ಮ ಜೊತೆ ಊಟಕ್ಕೆ ಕೂತ್ಕೊಂಡೆ. ನಮ್ಮಮ್ಮ ಹೇಳಿದರು ಊಟ ಮಾಡಿ ಸ್ನಾನ ಮಾಡಿ ಅಂತ. ಆಗ ನಮ್ಮ ತಮ್ಮ ಏನು ಹೇಳ್ದ ಗೊತ್ತಾ, ನಮ್ಮಮ್ಮ ನಾವು ಬಂದಾಗ ಅವನಿಗೆ ಜಾಸ್ತಿ ಪ್ರೀತಿ ಮಾಡಲ್ಲ ಅಂತೆ, ಅದಕ್ಕೆ ನೀವು ಬರಬೇಡಿ ಅಂತ ಹೇಳಿದಾನೆ. ಅಯ್ಯೋ, ಇವನ ಮಾತು ಕೇಳಿ ನಗಬೇಕಾ ಏನೋ ಗೊತ್ತಾಗಲಿಲ್ಲ. ಸೊ ಈ ಥರ ಮಾತಾಡಿಕೊಂಡು ನೀವು ಮನೆಗೆ ಬರಬೇಡಿ, ಚೆನ್ನಾಗಿ ಓದಿ, ಮತ್ತು ನೀ ಯಾವಾಗ ಮನೆಗೆ ಬಾ ಅಂತಂದರೆ ನೀನು ಒಂದು ಜಾಬ್ ತೊಗೊಂಡು ನನ್ನ ಮನೆಗೆ ಬಾ, ಅವಾಗ ನನಗೆ ಒಂದು ಸ್ಕೂಟಿ ಕೊಡಿಸು ಅಂತ ನಮ್ಮ ತಮ್ಮ ಹೇಳ್ದ. ನಾನು ಹೇಳಿದೆ, ನೀನು ಅಮ್ಮ ಚೆನ್ನಾಗಿದ್ದರೆ ನನ್ನ ಮನೆಗೆ ಬರಲ್ಲ, ನೀನು ಟೆನ್ಷನ್ ಮಾಡಬೇಡ ಅಮ್ಮಗೆ, ಚೆನ್ನಾಗಿ ಕಾಲೇಜ್ಗೆ ಹೋಗು, ಚೆನ್ನಾಗಿ ಓದ್ಕೊ ಅಂತ ಹೇಳಿದ್ರೆ ನಾನು ಇರ್ತೀನಿ, ನೀನು ಜಾಬ್ ತೊಗೊಂಡು ನನಗೊಂದು ಸ್ಕೂಟಿ ಕೊಡಿಸು ಅಂತ. ಈ ಥರ ಎಲ್ಲ ಮಾತುಕತೆ ನಮ್ಮ ತಮ್ಮ ನಡುವೆ ತುಂಬ ದೊಡ್ಡ ಮಾತುಗಳೇ ಆಡಿದೆವು ಇಬ್ಬರು. ಸೊ ಆ ಮಾತು ಹೇಳ್ಕೊಂಡು ಜೋಕ್ಸ್ ಮಾಡಿಕೊಂಡು ಊಟ ಎಲ್ಲ ಮುಗೀತು. ಊಟ ಆದಮೇಲೆ ಅಮ್ಮ ಅವ್ನು ಕಾಲೇಜ್ಗೆ ಹೋಗ್ತಿದ್ದಾನಲ್ಲ, ಅವ್ನ ಬುಕ್ಸ್ ನೋಡು ಏನೇನಾದರೂ ಬರೀತಿದ್ದಾನ ಇಲ್ವಾ ಅಂತ ಹೇಳಿದರು. ಸೊ ನೋಡೋಣ ಅಂತ ಬುಕ್ಸ್ ನೋಡೋಕ್ಕೆ ಹೋದೆ. ಅದಕ್ಕೆ ಗಾಯ್ಸ್ ಅವನು ಬುಕ್ಸಲ್ಲಿ ಏನೂ ಬರೆದಿರಲಿಲ್ಲ, ಫುಲ್ ಬುಕ್ ಎಂಟಿ ಇಂತು. ಯಾಕೋ ಈ ಥರ ಏನೂ ಬರೆದಿಲ್ಲ ಅಂತ ಕೇಳಿದೆ. 3 months ಆಯಿತು ಸ್ಟಾರ್ಟ್ ಆಗಿ ಕಾಲೇಜ್ ಅಷ್ಟೇ, ಏನು ಬರೀಲಿ ಹೇಳು, ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ದ. ಸೊ ಕಾಲೇಜ್ಗೆ ಹೋಗಿ ನೋಡಿ ಗೈಸ್, ಎಲ್ಲ ಎಂಟಿ ಬುಕ್ಕು, ಬರೀ ಜಸ್ಟ್ ನೇಮ್ ಹಾಕಿ ಇಟ್ಬಿಟ್ಟಿದ್ದಾನೆ. ಓಕೆ ಅಂತ ಹೇಳಿ ಅವ್ನ ರೆಫರೆನ್ಸ್ ಬುಕ್ ನೋಡ್ತಿದ್ದೆ. PS ಗಂಗಾಧರ್ N ಬಿರಾದಾರ್ ಕಾಮರ್ಸ್ ಆ್ಯಂಡ್ ಸೈನ್ಸ್ PU ಕಾಲೇಜ್ ಅಂತಿದೆ. ನಾನು ಇದೇ ಕಾಲೇಜಲ್ಲಿ ಓದಿದ್ದು. ಸೊ ನನಗೆ ಓಲ್ಡ್ ಮೆಮರೀಸ್ ಎಲ್ಲ ನೆನಪಾಯಿತು. ಇದು PS ಕಾಲೇಜು. ಸೊ ರೆಫರೆನ್ಸ್ ಬುಕ್ಸ್ ಅಂತೂ ಬೆಸ್ಟ್ ಇದ್ದಾವೆ.
ಲೈಕ್ ಬ್ಲೂ ಪ್ರಿಂಟು ಮತ್ತು ಮಾರ್ಕ್ಸ್ ವೈಸು ಚಾಪ್ಟರ್ ವೈಸ್ ಅಂತ ಡಿಸ್ಟ್ರಿಬ್ಯೂಷನ್ ಆಗಿ ಬ್ಲೂ ಪ್ರಿಂಟ್ ವೈಸ್ ನೋಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಎಕ್ಸಾಮ್ ಪ್ರಿಪ್ರೇಷನ್ಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ನನ್ನ ಪ್ರಕಾರ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ನಮ್ಮ ತಮ್ಮನ ಬುಕ್ಸು ನಾನೇ ಒಂದೊಂದಾಗಿ ನೋಡ್ತಿದ್ದೆ. ಸೊ ಒಂದಂತೂ ಹೇಳಬೇಕು ಗೈಸ್, ಇವ್ನ ಕ್ರಿಯೇಟಿವಿಟಿಗೆ ಏನು ಹೇಳೋದಂತ ಗೊತ್ತಾಗ್ತಿಲ್ಲ ನನಗೆ. ಸೊ ಎಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಟ್ಕೊಂಡು ನೇಮ್ ಹಾಕಿದ್ದಾನೆ. ನೀವು ನೋಡಿ ಮುಂದೆ ರೆಫರೆನ್ಸ್ ಬುಕ್ ನೋಡಾದ್ಮೇಲೆ ಒಂದೊಂದು ರಫ್ ಬುಕ್ನ ನಾನು ನೋಡ್ತೀನಿ. ಸೊ ಅದರಲ್ಲಿ ನೇಮ್ ಏನಿರುತ್ತೆ ಅಂದರೆ ಡಿಪ್ರೆಷನ್ ಬಾಯ್ ಅಂತಿರುತ್ತೆ. ಸೊ ನೇಮ್ ಹಾಕಲ್ಲಿ ಡಿಪ್ರೆಷನ್ ಬಾಯ್ ಅಂತ ಹಾಕಿದ್ದಾನೆ, ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಸಹ ಹಾಕಿದ್ದಾನೆ. ಇದೇ ನೋಡಿ ಗೈಸ್ ರಫ್ ಬುಕ್ಕು ನೋಡಿ, ಡಿಪ್ರೆಷನ್ ಬಾಯ್ ಅಂತೆ, ಅದು ಸ್ಪೆಲ್ಲಿಂಗ್ ಮಿಸ್ಟೇಕಲ್ಲಿ. ಏನು ಹೇಳಬೇಕು ಇವನ ಕ್ರಿಯೇಟಿವಿಟಿಗೆ. ಅದ ನಂತರ ನಾನು ಅವ್ನ ಬುಕ್ಸ್ ಎಲ್ಲ ನೋಡ್ತಿದ್ದೆ. ಸೊ ನಮ್ಮ ತಮ್ಮ ಡ್ರಾಯಿಂಗ್ ಕೋಚಿಂಗ್ ಎಲ್ಲೂ ಹಚ್ಚಿಲ್ಲ, ಡ್ರಾಯಿಂಗ್ ಕ್ಲಾಸಸ್ ಅಂತೂ ಎಲ್ಲೂ ಮಾಡಿಲ್ಲ. ಸೊ ಡ್ರಾಯಿಂಗ್ ಓಕೆ ಅನ್ನೋ ಥರ ತೆಗಿತಾನೆ. ನೋಡಿ ಇಲ್ಲಿ ಡ್ಯಾಡಿ ಝೋಮ್ ಅಂತ ಬರೆದಿದ್ದಾನೆ, ಸೈಕೋ ಅಂತ ಸ್ಪೆಲ್ಲಿಂಗ್ ಮಿಸ್ಟೇಕಲ್ಲಿ ಬರೆದಿದ್ದಾನೆ. ಸೊ ಡ್ರಾಯಿಂಗು ಸ್ವಲ್ಪ ಓಕೆ ಬೆಟ್ರಲ್ಲಿ ಮಾಡ್ತಾನೆ ನನ್ನ ಪ್ರಕಾರ. ಡ್ರಾಯಿಂಗ್ ಎಲ್ಲ ಬಿಡಿಸ್ತಾನೆ. ಇದು ತಾನೇ ತೆಗ್ದಿರೋದು ಪೆನ್ನಿಂದ. ಸೊ ಪೆನ್ಸಿಲು ಸಹ ಯೂಸ್ ಮಾಡಿಲ್ಲ. ಆ್ಯಂಡ್ ನಮ್ಮ ತಮ್ಮ ಬೆಟ್ರ್ ಇದ್ದಾನೆ ಅಂತ ಹೇಳ್ತೀನಿ ಒಂದರಲ್ಲೇ ಅಂತಂದರು, ಡ್ರಾಯಿಂಗಲ್ಲೇ. ಓಕೆ ಆ್ಯಂಡ್ ಡ್ರಾಯಿಂಗ್ ಓಕೆ, ನನ್ನ ಪ್ರಕಾರ ಡ್ರಾಯಿಂಗ್ ಮಸ್ತ್ ತೆಗ್ದಿದ್ದಾನೆ. ನೋಡಿ ಗೈಸ್, ಆಫ್ಟರ್ನೂನ್ ಆಗಿತ್ತು, ನಮ್ಮಮ್ಮ ಚೂಡ ಎಲ್ಲ ಮಾಡಿದರು. ಸೊ ಇವಾಗ ಕರ್ದಂಟು ಸಹ ಮಾಡಿ ಇಟ್ಟಿದ್ದರು. ಸೊ ಕಾರ್ಚಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಕಾರ್ಚಿಕೆ ಮಾಡೋಕ್ಕೆ ಎಲ್ಲ ಬೇಕಾದ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡಿದ್ರು. ಫ್ಯಾನ್ ಹಾಕ್ಕೊಂಡು ಸಹ ನಮ್ಮಮ್ಮ ಮಾಡ್ತಿದ್ರು. ಗುಗ್ರಿ ಸಹ ಮಾಡಿಟ್ಟಿದ್ರು. ಸೊ ನಮ್ಮಮ್ಮ ಎಲ್ಲ ಥರನೂ ಏನೇನು ಬೇಕೋ, ಕಾರ್ಚಿಕೆ ಏನೇನು ಬೇಕೋ ಯಾವ ಥರ ಮಾಡ್ತಿದ್ರು ನೋಡಿ. ಇವಾಗ ತಾನೇ ಕಾರ್ಚಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ನೋಡಿ, ನಮ್ಮ ತಂಗಿ ಹೊರಗಿನ ವಾತಾವರಣ ಈ ಥರ ಇತ್ತು. ಆಫ್ಟರ್ನೂನ್ ಇದೆಲ್ಲ. ಸೊ ಆಫ್ಟರ್ನೂನ್ ನಮ್ಮಮ್ಮ ಕಾರ್ಚಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ತಂಗಿ ನೋಡಿ ಈ ಥರ ನಮ್ಮ ಮನೆ ವಾತಾವರಣ ಇತ್ತು. ಆಮೇಲೆ ನಾನು ಸಹ ನಮ್ಮಮ್ಮಗೆ ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕಾರ್ಚಿಕೆ ಮಾಡ್ತಿದ್ದೆ ನಾನು, ನಮ್ಮಮ್ಮ ಎಣ್ಣೆಯಲ್ಲಿ ಕಾರ್ಚಿಕೆ ಬಿಡ್ತಾಯಿದ್ರು. ನೋಡಿ ಗೈಸ್, ನಾನು ಕಾರ್ಚಿಕೆ ಮಾಡೋ ಸ್ಟೈಲ್ ಹೇಗಿದೆ ಅಂತ. ಸೊ ನಾನು ಮಾಡೋ ಸ್ಟೈಲ್ ನಾನೇ ನೋಡಿ ಫುಲ್ ನಕ್ಕಿದ್ದೀನಿ. ಆಮೇಲೆ ನಮ್ಮಮ್ಮ ಎಲ್ಲ ಸಿದ್ಧತೆ ಮಾಡಿದರು. ಸೊ ನೋಡಿ, ಅಲ್ಲಿ ಅಮ್ಮ ಕಾರ್ಚಿಕೆ ಎಣ್ಣೆಯಲ್ಲಿ ಬಿಡ್ತಿದ್ದಾರೆ. ನಾನು ನೋಡಿ ಮಾಡೋ ಸ್ಟೈಲ್ ಹೇಗಿದೆ. ಆಮೇಲೆ ನೋಡುವಷ್ಟರಲ್ಲಿ ನೈಟ್ ಆಯಿತು. ನಮ್ಮಮ್ಮ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡಿ ಫುಲ್ಲು ಸುಸ್ತಾಗಿದ್ದಾರೆ. ಅಷ್ಟೆಲ್ಲ ಕೆಲಸ ಮಾಡಿದ್ರು, ಫುಲ್ ಬ್ಯುಸಿ ಆಗಿದ್ದರು. ಮತ್ತೆ ಕೆಲಸ ಮಾಡ್ತಿದ್ದಾರೆ ನೋಡಿ ನಮ್ಮಮ್ಮ ಪಾಪ. ಮನೆ ವಾತಾವರಣ ಹೇಗಿದೆ ನೋಡಿ ಗಾಯ್ಸ್. ನಮ್ಮಮ್ಮ ಮನೆಯಲ್ಲಿ ಹಬ್ಬದ ಕೆಲಸದಲ್ಲಿ ತುಂಬ ಬ್ಯುಸಿ ಎಲ್ಲರೂ. ನಾವು ಮಾಡಿರೋ ಎಲ್ಲ ಕೆಲಸ ತುಂಬ. ನಮ್ಮ ತಂಗಿ ಫೋನ್ ತೊಗೊಂಡು ಟೇಸ್ಟ್ ಮಾಡೋಕ್ಕೆ ಬಂದಳು. ನಾವೇನೇನು ಮಾಡಿದ್ದೇವೆ ಎಲ್ಲನೂ ನೋಡೋಕ್ಕೆ ಬಂದರು. ನಾನು ತೋರಿಸ್ತೀನಿ ನಿಮಗೆ ಇವಾಗ ನಾವೇನೇನು ಮಾಡಿದ್ದೀವಂತೆ. ಗುಗ್ರಿ ಆ್ಯಂಡ್ ಕಾರ್ಚಿಕೆ ಮಾಡಿದ್ದೀವಿ. ಇದು ಕಾರ್ಚಿಕೆ ಮಾಡಿರೋದು. ಆಮೇಲೆ ಚೋಡ ಮಾಡಿದ್ದೀವಿ, ಚಕ್ಲಿ, ಆಮೇಲೆ ಶಂಕರಪಾಳೆ, ಆಮೇಲೆ ಕರ್ದಂಟು ಸಹ ಮಾಡಿದ್ದೀವಿ. ಇದು ಎಲ್ಲ ಶಂಕರಪಾಳೆ, ಇದು ಚಕ್ಲಿ. ಇಲ್ಲಿ ನೋಡಿ, ಇಲ್ಲಿ ಕರ್ದಂಟಿದೆ. ಸೊ ಕರ್ದಂಟಿದು. ಆಮೇಲೆ ನೆಕ್ಸ್ಟು ಅಲ್ಲಿ ನಾನು ಬೇಸನ್ ಉಂಡೆ ತೋರಿಸ್ತೀನಿ ನಿಮಗೆ. ಬೇಸನ್ ಉಂಡೆ ನೆಕ್ಸ್ಟ್ ಆದ್ಮೇಲೆ ನಾನು ನಿಮಗೆ ಶೇಂಗಾ ಉಂಡೆ ಸಹ ತೋರಿಸ್ತೀನಿ. ನೋಡಿ, ಇದು ನಾವು ಶೇಂಗಾ ಉಂಡೆ ಮಾಡಿ ಇಟ್ಟಿರೋದು ಬಾಕ್ಸಲ್ಲಿ ಮಮ್ಮ ಇಟ್ಟಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಶೇಂಗಾ ಉಂಡೆ. ನನಗಂತೂ ತುಂಬ ಸಖತ್ ಇಷ್ಟ ಆಯಿತು. ಸೊ ಲಾಸ್ಟಲ್ಲಿ ನಮ್ಮ ತಮ್ಮ ಬರ್ತಾನೆ. ಅವನ ಜೊತೆ ಒಂದು ಫೋಸ್ ಕೊಟ್ಟು ಮಾಡಿದ್ದೆಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನಾನು ಕೂತ್ಕೋತೀನಿ. ನೋಡಿ, ನನಗೆ ಕರ್ದಂಟು ಇಷ್ಟ ಇಲ್ಲ ಅಂತ ಕರ್ದಂಟು ಮಾತ್ರ ಮಿಸ್ಸಿಂಗು. ನಾನು ಜಾಸ್ತಿ ಸ್ವೀಟ್ ತಿನ್ನಲ್ಲ, ಹಾಗಾಗಿ ನಾನು ಕರ್ದಂಟು ತೊಗೊಂಡಿಲ್ಲ. ಅದಕ್ಕೆ ಚಕ್ಲಿ, ಶಂಕರಪಾಳೆ ಆ್ಯಂಡ್ ಬೇಸನ್ ಉಂಡೆ, ಶೇಂಗಾ ಉಂಡೆ, ಆಮೇಲೆ ಗುಗ್ರಿ ಎಲ್ಲವನ್ನು ಟೇಸ್ಟ್ ಮಾಡ್ತೀನಿ ಗೈಸ್. ಯಪ್ಪ ನೋಡಿ ಗೈಸ್, ನಮ್ಮ ಮನೆ ಕೆಲಸ ಮಾಡಿ ನಮ್ಮಮ್ಮ ಫುಲ್ ಸುಸ್ತಾಗಿದ್ದಾರೆ, ರೆಸ್ಟ್ ಮಾಡ್ತಿದ್ದಾರೆ. ನಾನು ಆ್ಯಕ್ಚುಲಿ ವ್ಲಾಗ್ ಮಾಡ್ತಿರೋದು ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ನೋಡಮ್ಮ ಅಂತ ಅಂದೆ ಕ್ಯಾಮ್ರಾ ಹಿಡ್ಕೊಂಡು. ನೋಡಿದ್ರು ಅಮ್ಮ. ನಿಜ ಹೇಳಬೇಕು
ನಿಜ ಹೇಳಬೇಕಂದ್ರೆ ನಮ್ಮಮ್ಮ ಮನೆ ದೇವತೆ, ಬೆಳಗ್ಗೆಯಿಂದ ರಾತ್ರಿ ತನಕ ಎಲ್ಲ ಕೆಲಸ ನಮಗೋಸ್ಕರ ಮಾಡಿದ್ದಾರೆ. ಎಲ್ಲ ಖುಷಿಯಿಂದ ಹಬ್ಬವನ್ನು ಆಚರಿಸೋ ರೀತಿ ಮಾಡಿದ್ದಾರೆ. ಗೈಸ್, ನಿಮಗೆಲ್ಲ ಇವತ್ತಿನ ಮನೇಲಿ ಏನಾಗಿದೆ ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ ಅಂತ ನಾನು ನಿಮಗೆಲ್ಲ ನಮ್ಮಮ್ಮ ಮಾಡಿದ್ದೆಲ್ಲ ಹಬ್ಬದ ಐಟಮ್ಸ್ ತೋರಿಸಿದ್ದೀನಿ. ಸೊ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎನಿವೇ ಗೈಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನನ್ನ ಜೀವನದಲ್ಲಿ ನಡೆಯೋ ಇಂಥ ಸ್ಮಾಲ್ ಮೊಮೆಂಟ್ಸನ್ನು ನಿಮಗೆ ಶೇರ್ ಮಾಡ್ತಾ ನನಗೆ ತುಂಬ ಖುಷಿ ಆಗುತ್ತೆ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್. ಲವ್ ಯು ಆಲ್ ಹೂ ಆರ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಸಪೋರ್ಟಿಂಗ್ ಮೀ. ವಿಡಿಯೋಸ್ನ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಬಾಯ್ ಗೈಸ್, ಎಲ್ಲರಿಗೂ ಗುಡ್ ನೈಟ್, ಶುಭವಾಗಲಿ ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.